ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹವೇಷಣಂ ಭದ್ರಂ ಮೃತ್ಯೋ ನಮಾಮ್ಯಹಂ. ಸಮಸ್ತ ವೀಕ್ಷಕ ಬಾಂಧವರಿಗೆ ನೃಕೇಸರಿ ಆಸ್ಟ್ರೋ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ, ನಮ್ಮ ಆರಾಧ್ಯ ದೈವ ನರಸಿಂಹ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ, ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳುತ್ತಾ, ಇದೇ ಆಗಸ್ಟ್ ತಿಂಗಳ ವೃಷಭ ರಾಶಿಯವರಿಗೆ ಹೇಗಿದೆ ಫಲಾಫಲಗಳು ಅಂತ ನೋಡೋಣ. ಮೊದಲಿಗೆ ಯಾವ ಗ್ರಹ ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ ಅಂತ ನೋಡಲಾಗಿ, ನಿಮ್ಮ ಗ್ರಹ ಅಂದರೆ ವೃಷಭ ರಾಶಿಗೆ ಆಗಸ್ಟ್ 2ರಿಂದ ವೃಷಭ ರಾಶಿಯಿಂದ ಅಂಗಾರಕ ಗ್ರಹ ಮಿಥುನ ರಾಶಿಗೆ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಗುರುಗ್ರಹ ಕರ್ಕಾಟಕ ರಾಶಿಯಲ್ಲಿ ಇರ್ತಾರೆ. ಮೀನ ರಾಶಿಯಲ್ಲಿ ಶನಿ ಭಗವಂತ ಹಿಮ್ಮುಖ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಹಾಗಿದ್ರೆ ವೃಷಭ ರಾಶಿಯವರಿಗೆ ಹೇಗಿದೆ ಆಗಸ್ಟ್ ತಿಂಗಳಲ್ಲಿ ಫಲಾಫಲಗಳು ನೋಡೋದಾದರೆ, ಈ ದೇವಗುರುವಾಗಿರ್ತಕ್ಕಂತಹ ಗುರುಗ್ರಹ ಅಂದರೆ ಬೃಹಸ್ಪತಿ ನಿಮಗೆ ಅನುಕೂಲ ಉಚ್ಚ ಸ್ಥಾನದಲ್ಲಿದ್ದಾರೆ ವೃಷಭ ರಾಶಿಯವರಿಗೆ. ಹಾಗಾಗಿ ಈ ತಿಂಗಳು ಆಗಸ್ಟ್ ತಿಂಗಳು ನಿಮಗೂ ಕೂಡ ರಾಜಯೋಗ, ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳ್ತೇವೆ, ಗಜಕೇಸರಿ ಯೋಗ ಅಂತ ಕೂಡ ನಿಮಗೆ ಕರೀಬೋದು. ವೃಷಭ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಎಲ್ಲವೂ ಕೂಡ ನಿಮಗೆ ಅನುಕೂಲಕರವಾಗಿ ನಿಮಗೆ ಗುರುಬಲ ಇರೋದ್ರಿಂದ ಚೆನ್ನಾಗಾಗ್ತದೆ. ವೃತ್ತಿರಂಗದಲ್ಲಿ ಪ್ರಮೋಷನ್ ಸಿಗ್ತಕ್ಕಂಥದ್ದು, ಮೇಲಧಿಕಾರಿಗಳಿಂದ ಪ್ರಶಂಸೆ ಇರಬಹುದು, ಅಥವಾ ನಿಮಗೆ ಮುಖದ ವರ್ಚಸ್ಸು ಎಲ್ಲವೂ ಕೂಡ ಚೇಂಜ್ ಆಗೋಗ್ತದೆ ವೃತ್ತಿರಂಗದಲ್ಲಿ. ವ್ಯಾಪಾರ ಕ್ಷೇತ್ರದಲ್ಲಿ ಇರತಕ್ಕಂಥವರಿಗೆ ಹೂಡಿಕೆಗಳಿಂದ ದೀರ್ಘವಾಗಿರ್ತಕ್ಕಂಥ ಲಾಭ ಬರ್ತಕ್ಕಂಥದ್ದು, ಹಳೆಯ ಸಾಲ ನಿಮಗೆ ವಾಪಸ್ ಬರ್ತಕ್ಕಂಥದ್ದು, ಅಥವಾ ನೀವು ಏನೇನು ವ್ಯಾಪಾರ ಶುರು ಮಾಡಬೇಕು ಅಂದ್ಕೊಂಡಿದ್ದೀರೋ ಆಗಸ್ಟ್ ತಿಂಗಳಲ್ಲಿ ಮಾಡಿ ನಿಮಗೆ ಹೆಚ್ಚಿನ ಲಾಭ ನಿಮಗೆ ವೃಷಭ ರಾಶಿಯವರಿಗೆ ಸಿಗುತ್ತೆ. ಆಸ್ತಿ ಖರೀದಿ, ವಾಹನ ಖರೀದಿ ಎಲ್ಲ ಯೋಗಗಳು ಕೂಡ ನಿಮಗೆ ಆಗುತ್ತೆ. ಅಥವಾ ವಿವಾಹ ಯೋಗ, ಯಾರಿಗೆ ವಿವಾಹ ಇನ್ನೂ ಆಗಿಲ್ವೋ ಆಗಸ್ಟ್ ತಿಂಗಳಲ್ಲಿ ನಿಮಗೆ ವಿವಾಹ ಯೋಗ ಕೂಡ ವೃಷಭ ರಾಶಿಯವರಿಗೆ ಇದೆ. ಇನ್ನು ಕೌಟುಂಬಿಕವಾಗಿ ಉತ್ತಮವಾಗಿರ್ತಕ್ಕಂಥ ವಾತಾವರಣ ಇರ್ತದೆ, ಅದರಿಂದ ನಿಮಗೆ ಅನುಕೂಲ ಕೂಡ ಆಗುತ್ತೆ. ಆರೋಗ್ಯದಲ್ಲಿ ನೋಡೋದಾದರೆ, ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ತಲೆನೋವು ಅಂದರೆ ಮೈಗ್ರೇನ್ ಅಂತ ಕರಿತೀವಿ, ಆ ತಲೆನೋವು ತಲೆ ಬಾಧೆ ಅಂತ ಶೂನ್ಯ ಅಂತ ಕರಿತೀವಿ, ಅದನ್ನು ನಿಮಗೆ ಬಾಧೆ ಪಡ್ತದೆ. ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು. ವಿದ್ಯಾರ್ಥಿ ಜೀವನಕ್ಕೆ ನೋಡೋದಾದರೆ, ಸ್ಪರ್ಧಾತ್ಮಕ ಪರೀಕ್ಷೆ ಬರೀತಕ್ಕಂಥವ್ರು ಎಲ್ಲರಿಗೂ ಕೂಡ ಅನುಕೂಲಕರವಾಗಿರ್ತಕ್ಕಂಥ ತಿಂಗಳಾಗುತ್ತೆ ಆಗಸ್ಟ್ ತಿಂಗಳು. ಹಾಗಿದ್ರೆ ಹೆಚ್ಚಿನ ಪರಿಹಾರ ಬೇಕು, ಇನ್ನೂ ಹೆಚ್ಚಿನ ಪರಿಹಾರ ಬೇಕು ಅನ್ನೋದಾದರೆ, ನೀವು ಸುಬ್ರಹ್ಮಣ್ಯ ಸ್ವಾಮಿ ದೇವರಿಗೆ ಅಥವಾ ರಾಘವೇಂದ್ರ ಶಿರಡಿ ಸಾಯಿಬ ಗುರುಗಳಿಗೆ ಹಳದಿ ವಸ್ತ್ರಗಳನ್ನು ದಾನ ಮಾಡೋದ್ರಿಂದ, ಕಡಲೆಕಾಳನ್ನು ದಾನ ಮಾಡೋದ್ರಿಂದ ನಿಮಗೆ ಹೆಚ್ಚಿನ ಲಾಭ ನಿಮಗೆ ಸಿಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಿ.